ಸಲುವಾಗಿ ಒಂದು ಹೋರಾಟ. ಈ ಹೋರಾಟ ಬಂಧುಗಳೇ ಯಾವ ಸಮಾಜದ ವಿರುದ್ಧ ಇಲ್ಲ, ಯಾವ ಅಧಿಕಾರಿಗಳು ಇರುವುದಿಲ್ಲ, ನಮ್ಮ ಹಕ್ಕಿಗಾಗಿ ಹೇಳ್ತಕ್ಕಂಥ ನಮ್ಮ ಎಲ್ಲರೂ ಹೋರಾಟ. ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಯುವಕರು ಈ ಹೋರಾಟಕ್ಕೆ ಯಾವುದೇ ವ್ಯಕ್ತಿ ಹೆಸರು ಹಾಕಿಲ್ಲ, ನಮ್ಮದೇ ನೇತೃತ್ವ ಅಂತ ಹಾಕಿಲ್ಲ, ಇಡೀ ಸಮಾಜದ ನೇತೃತ್ವ ಅಂತ ಹಾಕಿದ್ದೆವು. ಆದ್ರೂ ಕೂಡ ಕೆಲವೊಬ್ಬರು ವಿರೋಧ ಮಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ಇರಲಿ, ವಿಠ್ಠಲ್ ಹಿರಿದ್ರು ಕೂಡ ವಿರೋಧ ಇচ্ছে. ಈ ದೊಡ್ಡ ಸಮಾಜ ಇರುವುದರಿಂದ ಕೆಲವೊಂದು ಅಸಮಾಧಾನ ಇರುತ್ತದೆ. ಇರಲಿ, ಈ ಸಮಾಜಕ್ಕೆ ನ್ಯಾಯ ಸಿಗಬೇಕಾದ್ರ ನಾವೆಲ್ಲರೂ ಈಗ ನಾವು ಯಾರು ವಿರುದ್ಧಗಳಾಗ್ಲಿ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಏನು ತೊಂದರೆಯಾಗಲಿ, ಬೇರೆ ಸಮಾಜದಲ್ಲಿ ಮಾನಗಳಿಗೆ ತೊಂದರೆ ಮಾಡದಂತೆ ಈ ಒಂದು ಸಮಾಜ ವಿಠ್ಠಲ್ ಹಿರಿಯೂರು ಇದ್ದಾಗ ಬೇರೆ ಸಮಾಜನೂ ಕೂಡ ನಮ್ಮ ಸಮಾಜ ಇದ್ದೇವೆ, ಪರವಾಗಿಲ್ಲ, ಈಗಾಗಲೇ ಎಚ್ಚರಗೊಂಡಿದ್ದೇವೆ. ಈ ಒಂದು ಸರ್ಟಿಫಿಕೇಟ್ ಆಗಲಿ ಈ 5 ಪದಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಆವರೆಗೆ ನಿಮ್ಮ ಹೋರಾಟ ಇರಬೇಕು ಅಂತ ಹೇಳಿ ಸಮಾಜದ ಬಂಧುಗಳಲ್ಲಿ ನನ್ನ ಯಾರು ಪೊಲೀಸ್ ಅಧಿಕಾರಿಗಳು ದಯಮಾಡಿ ಒಂದು ವಚನದಲ್ಲಿ ಹೇಳ್ತಾರೆ, ಏನಪ್ಪ ಅಂತಂದ್ರೆ ಇನ್ನು ಬಹಳಷ್ಟು ಜನ ಹುಟ್ಟಾರ, 40 ವರ್ಷದಲ್ಲಿ ನಮ್ಮನ್ನು ಆಳುವಂತ ವರ್ಗ, ನಮ್ಮ ಒಂದು ಆಳುವಂತ ಸರ್ಕಾರ, ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಜೆಡಿಎಸ್ ಸರ್ಕಾರ ಸತತವಾಗಿ ನಮ್ಮನ್ನು ಓಟುವಂತ ಬಂದಿರ್ತಕ್ಕಂತ ಈ ಸರ್ಕಾರ ನಮಗೆ ಮೋಸ ಮಾಡಿಕೊಂಡ ಬಂದಿದ್ದಾಗ ಎಸ್ಟಿ ಮಾಡಿದ 35 ವರ್ಷ ಸತತವಾಗಿ ಹೋರಾಟ ಮಾಡಿಕೊಂಡ ಬಂದಿದೆ. ಈ ಸಮಾಜಕ್ಕಾಗಿ ಸತ್ವವಾಗಿರ್ತಕ್ಕಂಥ ವಿಠ್ಠಲ್ ಹಿರಿಯೂರಿಗೆ ಶಾಂತಿ ನಿಂತವರೆಗೂ ನಮ್ಮ ಹೋರಾಟ ಇದೆ ಅಂತಂದ್ರ ಈ 70-80 ದಶಕದಲ್ಲಿ 5 ಮಂದಿ ಎಮ್ಎಲ್ಎಗಳಿದ್ರು. ಆಗ ಇವತ್ತ ಇಲ್ಲಿವರೆಗೂ ಒಬ್ಬ ಎಮ್ಎಲ್ಎಗಳಿಲ್ಲ. ಇಲ್ಲಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ಕ್ಷೇತ್ರದಲ್ಲಿ, ಕಂಪನಿಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ST ಮಾಡ್ಯಾರ 75ರಲ್ಲಿ ದೇವೇಂದ್ರಪ್ಪ ಗಾಯಪ್ಪ ಮತ್ತು 75ರಲ್ಲಿ ಯಾದಗಿರಿಯಿಂದ ಶರಣಪ್ಪ ಕಲಬುರ್ಗಿಯವರು, ಈ ಕಡೆ 75ರ MP R.V. ಚೌಧರಿ ಅವರು, ಬಾಬುರಾವ್ ಚಿನ್ಸನ್ಸೂರು, ರಾಯಚೂರಿನಲ್ಲಿ ಕಲ್ಮಲ ಕ್ಷೇತ್ರ ಶ್ರೀ ಕೃಷ್ಣಪ್ಪ ಅವರು, ಇಷ್ಟು 5 ಮಂದಿ MLA ಆಗ್ಯಾರ. ಯಾಕಪ್ಪ ಅಂದ್ರ ಇವತ್ತ ಈ ಸಮಾಜ ಬರೇ ಓಟ್ ಹಾಕಿದ ಮುಂದೆ ನಮ್ಮನ್ನ ಬಲಿಪಶು ಮಾಡ್ತಿರ್ತಕ್ಕಂಥ ಸರ್ಕಾರ, ಈಗಿನ ಸರ್ಕಾರ 5 ಸರ್ಕಾರ ಅಂತ ಹೇಳ್ತಾ ಇದೆ. 5 ಸರ್ಕಾರ ಅಂತ ಹೇಳ್ತೀವಿ. ಸನ್ಮಾನ ಸಿದ್ದರಾಮಯ್ಯ ಅವರು ಈ ಸಮಾಜ ಬಗ್ಗೆ ಯಾಕೆ ಅರಿವು ತೋರಿಸೋರು, ಇಲ್ಲಿರ್ತಕ್ಕಂಥ ಶಾಸಕರು, MP ಗಳು ಸತತವಾಗಿ ಓಟ್ ಹಾಕಿದಂತ ಬಂದಿವೆ. ಒಂದು ಬರ್ತಕ್ಕಂಥ ಎಲೆಕ್ಷನ್ ನಲ್ಲಿ ಎಲ್ಲ ಪಕ್ಷದ ಎಮ್ಮೆಲ್ಎಗಳು ಜಾಸ್ತಿ ಆಗಬೇಕು. ಈ ಸಮಾಜ ಅನ್ಯಾಯ ಮಾಡುವ ನಿಮ್ಗೆ ಸೋಲಿಸೋದು ಗ್ಯಾರಂಟಿ. ಈ ಸಮಾಜ ನಮ್ ಸಂಸಾರ ಅಂತ ಅವ್ರು ಹಿಂತಿರುಗಿ ನೋಡಿಲ್ಲ. ನಮ್ ಸಮಾಜ ನಮ್ದು ಬಂಧು ಬಳಗ, ನಮ್ ಸಮಾಜ ನನ್ನ ಇತಿಹಾಸ. ಸಮಾಜದ ಮಕ್ಕಳನ್ನ
ಬಿಟ್ಟು ಅವರವರ ಜೀವನ ಪ್ರಾಣವನ್ನು ತ್ಯಾಗ ಮುಚ್ಚಿದ್ದಾರೆ ಬಂಧುಗಳೇ. ಅದಕ್ಕಾಗಿ ನಾವು ಕೋಳಿ ಕಬ್ಬಲಿಗ ಬೆಸ್ತ ಅಮ್ಮಿಗರ ಇನ್ನೆಷ್ಟು ಪರಿಣಿತ ಪದಿಗಳಾದವ ನಾವು ಮೂರ್ಖರಲ್ಲ, ನಾವು ಹುಚ್ಚರಲ್ಲ. ನಮ್ಮ ಹೆಸರು ನೀವು ಮಾಡತ್ತೀರಿ